trust of quality. ಪ್ರೀತಿಯ ಮಕ್ಕಳೇ, ಪೋಷಕರೇ ಹಾಗೂ ಶಿಕ್ಷಕರೇ, ಕಣ್ಣಿಗೆ ಕಾಣುವಂತಹ 4 ಲಾಭಗಳನ್ನು ತಿದ್ದೋದ್ರಿಂದ ಆಗುವಂಥ 4 ಲಾಭಗಳನ್ನು ನಾನು ಹೇಳಿದ್ದೇನೆ. ಈಗ ಕಣ್ಣಿಗೆ ಕಾಣದಿರುವಂತಹ ಒಂದಷ್ಟು ಲಾಭಗಳ ಬಗ್ಗೆ ನಾವು ಮಾತನಾಡೋಣ. ಮೊದಲನೆಯ ಲಾಭ ಮಸಲ್ ಮೆಮೊರಿ, ಅಂದರೆ ಸ್ನಾಯು ಸ್ಮರಣೆ. ಸಾಮಾನ್ಯವಾಗಿ ಯಾವ ಮಕ್ಕಳು ತುಂಬ ಚೆಂದ ಲೈನ್ ಮೇಲೆ ತಿದ್ದಿ ಅಕ್ಷರಗಳನ್ನು ಕಲಿತಾರೋ ಅವರು ಕಣ್ಮುಚ್ಚಿಕೊಂಡು ಸಮೇತ ಅದನ್ನು ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ಕಣ್ಮುಚ್ಚಿಕೊಂಡು ಬರೆಯೋದಕ್ಕೆ, ಆ ಅಕ್ಷರದ ರೂಪವನ್ನು ಬರೆಯೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂದರೆ ಆ ಮಕ್ಕಳಿಗೆ ಮಸಲ್ ಮೆಮೊರಿ ಬಂದಿದೆ ಅಂತ ಅರ್ಥ. ಯಾವ ಮಕ್ಕಳಿಗೆ ತುಂಬ ಚೆಂದ ಮಸಲ್ ಮೆಮೊರಿ ಬರುತ್ತೆ ಅವರು ವೇಗವಾಗಿ ಬರೆಯೋದಕ್ಕೆ ಸಾಧ್ಯವಾಗುತ್ತೆ, ಸ್ಪೀಡ್ ಆಟೋಮೆಟಿಕ್ ಆಗಿ ಬರುತ್ತೆ. ಒಂದು, ನೀವು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳುಗಳನ್ನು ಗಮನಿಸಿ, ಒಂದು ಪದವನ್ನು ಬರೀತಾರೆ, ಮತ್ತೆ ಎಳಿಸ್ತಾರೆ, ಸರಿಯಾಗೇ ಇರುತ್ತೆ, ಮತ್ತೆ ಎಳಿಸ್ತಾರೆ, ಇನ್ನೊಂದು ಸರಿ ಬರೀತಾರೆ, ಮತ್ತೆ ಎಳಿಸ್ತಾರೆ. ಯಾಕೆ ಹೀಗಾಗುತ್ತೆ ಅಂತ ನಾವು ಗಮನಿಸಿದಾಗ ಆ ಮಕ್ಕಳಿಗೆ ಆ ಅಕ್ಷರದ ವಿನ್ಯಾಸದ ಬಗ್ಗೆ, ರಚನೆಯ ಬಗ್ಗೆ ವಿಶ್ವಾಸ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ ಆ ಮಕ್ಕಳಿಗೆ ಆ ಅಕ್ಷರದ ಮೇಲೆ. ಅದಕ್ಕೆ ಮತ್ತೆ ತಿತ್ತಾರೆ, ಮತ್ತೆ ಎಳಿಸ್ತಾರೆ, ಮತ್ತೆ ಬರೀತಾರೆ, ಮತ್ತೆ ಎಳಿಸ್ತಾರೆ. ಇದು ಸಾಧ್ಯ ಯಾಕೆ ಆ ಥರ ಆಗಿರುತ್ತೆ ಅಂದರೆ ಅವರು ಚಂದ ತಿದ್ದಿರೋದಿಲ್ಲ. ಎರಡನೇದು, ಈ ಸ್ಪೀಡ್ ಜೊತೆಗೆ ಆ ಮಕ್ಕಳಿಗೆ ಕಾನ್ಫಿಡೆನ್ಸ್ ಜೊತೆಗೆ ಬಹಳ ಮುಖ್ಯವಾಗಿ ಬರಬೇಕಾಗಿರುವಂಥದ್ದು ಕನ್ಸಿಸ್ಟೆನ್ಸಿ ಬರಬೇಕು. ಅಂದರೆ ಆ ಮಕ್ಕಳು ಒಂದು ಕಡೆ ಆ ಬರೆದ್ರೆ ಆ ಇಡೀ ಪ್ಯಾರಾಗ್ರಾಫಲ್ಲಿ ಎಲ್ಲ ಕಡೆ ಆನ ಒಂದೇ ಥರ ಬರೆದಿರಬೇಕು. ಅವರು ಒಂದೇ ಥರ ಬರೆಯೋದಿಲ್ಲ, ಸಾಮ್ಯತೆ ಇರಲ್ಲ ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರಕ್ಕೂ. ಸೊ ಹಾಗಾಗಿ ಈ ಮಸಲ್ ಮೆಮೊರಿ ಬಂದರೆ ಅಕ್ಷರಗಳ ಸಾಮ್ಯತೆ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಜೊತೆಗೆ ಸ್ಪೀಡ್ ಬರುತ್ತೆ. ಇದು ಮೊದಲನೇ ಲಾಭ. ಇದು ಕಣ್ಣಿಗೆ ಕಾಣೋದಿಲ್ಲ. ಎರಡನೇ ಲಾಭ ಐ ಹ್ಯಾಂಡ್ ಕೋಆರ್ಡಿನೇಷನ್, ಅಂದರೆ ಕೈ ಮತ್ತು ಕಣ್ಣಿನ ಸಮನ್ವಯತೆ ಏನಿದೆ ಅದು ಬಹಳಷ್ಟು ಮಕ್ಕಳಿಗೆ ಬರೋದೇ ಇಲ್ಲ. ನಾವು ಭಾಳಷ್ಟು ಸರಿ ನೋಡಿರ್ತೀವಿ, ಕೆಲವು ಮಕ್ಕಳುಗಳು ಲೈನ್ ಮೇಲೆ ತಿದ್ದೋಕೆ ಬರಲ್ಲ ಅವರಿಗೆ. ನಾವು ಅನ್ಕೋತೀವಿ, ಏನು ಈ ಮಗುಗೆ ಲೈನ್ ಮೇಲೆ ತಿದ್ದೋಕೆ ಸಮೇತ ಬರೋದಿಲ್ವಲ್ಲ, ಯಾಕೆ ಹೀಗಾಗತ್ತೆ ಅಂತ ಕೇಳಿದರೆ ಅದೊಂದು ಸಣ್ಣ ಡಿಫೆಕ್ಟ್ ಇರುತ್ತೆ ಆ ಮಕ್ಕಳಿಗೆ. ಆ ಕೈ ಮತ್ತು ಕಣ್ಣು ಸಮನ್ವಯನ ಸಾಧಿಸೋದು ಭಾಳಷ್ಟು ಕಷ್ಟ ಆಗುತ್ತೆ. ಅಂಥವರಿಗೆ ನೀವು ಶಟಲ್ ಕಾಕ್ ಆಡೋದಕ್ಕೆ ಕೊಟ್ಟರೆ ಆ ಕಡೆಯಿಂದ ಸರ್ವ್ ಬಂದರೆ ಅಥವಾ ಕಾಕ್ ಬಂದರೆ ಕಾಕ್ ಬರೋಕ್ಕಿಂತ ಮುಂಚೆ ಬೀಸಿರ್ತಾರೆ, ಇಲ್ಲ ತಲೆ ಮೇಲೆ ಕಾಕ್ ಬಂದ ಮೇಲೆ ಅವರು ರ್ಯಾಕೆಟ್ನ ಬೀಸ್ತಾರೆ. ಇದು ಯಾಕೆ ಹೀಗಾಗುತ್ತೆ ಅಂದರೆ ಕಣ್ಣಿನಿಂದ ಬಂದಂಥ ಇನ್ಫಾರ್ಮೇಷನು ಬ್ರೈನಿಗೆ ಹೋಗಬೇಕು. ಬ್ರೈನ್ ಎಷ್ಟು ದೂರದಲ್ಲಿದೆ, ಯಾವ ಟೈಮಿಂಗ್ನಲ್ಲಿ ನೀನು ಬ್ಯಾಟಿಂದ ಆ ಕಾಕನ್ನು ಹಿಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇರಲ್ಲ. ಇಂಥ ಮಕ್ಕಳು ಕ್ಯಾಚ್ ಹಿಡಿಯೋದಕ್ಕೆ ಸಮೇತ ಕಷ್ಟಪಡ್ತಾರೆ, ಅವರಿಗೆ ಕ್ಯಾಚ್ ಹಿಡಿಯೋದಕ್ಕೆ ಸಾಧ್ಯವಾಗಲ್ಲ. ಇದಕ್ಕೆ ಭಾಳ ಸಿಂಪಲ್ ರೆಮಿಡಿ ಏನಂದರೆ, ಒಂದು ಟೆನ್ನಿಸ್ ಬಾಲ್ನ ತೊಗೊಂಡು ಗೋಡೆಗೆ ಹೊಡೆಯೋದು, ಕ್ಯಾಚ್ ಮಾಡೋದು. ಈ ಥರ ಕಂಟಿನ್ಯೂಸ್ ಆಗಿ ಒಂದು 40-45 ದಿವಸ ಅವರು ಗೋಡೆಗೆ ಹೊಡೆಯೋದು, ಕ್ಯಾಚ್ ಹಿಡಿಯೋದು ಮಾಡಿದರೆ ಅವರಿಗೆ ಐ ಹ್ಯಾಂಡ್ ಕೋಆರ್ಡಿನೇಷನ್, ಕೈ ಮತ್ತು ಕಣ್ಣಿನ ಸಮನ್ವಯನ ಸಾಧಿಸ್ತಾರೆ. ಆಟೋಮೆಟಿಕ್ಕಾಗಿ ಅವರಿಗೆ ಲೈನ್ ಮೇಲೆ ತಿದ್ದೋದಕ್ಕೆ ಬರುತ್ತೆ, ಅವರ ರೈಟಿಂಗ್ ಚೆನ್ನಾಗಾಗುತ್ತೆ. ಇದು ತಿದ್ದೋದ್ರಿಂದನೂ ಸಮೇತ ಆ ಮಕ್ಕಳುಗಳು ಯಾರು ಚಂದ ಲೈನ್ ಮೇಲೆ ತಿತ್ತಾರೆ ಅವರಿಗೂ ಸಮೇತ ಈ ಐ ಹ್ಯಾಂಡ್ ಕೋಆರ್ಡಿನೇಷನ್ ಭಾಳ ಚೆನ್ನಾಗಾಗುತ್ತೆ. ಅದು ಆ ಸಮಸ್ಯೆಯನ್ನು ಸಮೇತ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಫೈನ್ ಮೋಟೋ ಸ್ಕಿಲ್ಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಫೈನ್ ಮೋಟೋ ಸ್ಕಿಲ್ ಇಂಪಾರ್ಟೆಂಟ್ ಅಂದರೆ, ಈ ಫೈನ್ ಮೋಟೋ ಸ್ಕಿಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಫೈನ್ ಮೋಟೋ ಸ್ಕಿಲ್ ಅಂದರೆ ಈ ಕೈಗಳಲ್ಲಿ, ಮಣಿಕಟ್ಟುಗಳಲ್ಲಿ ಮತ್ತು ಕಾಲು ಬೆರಳುಗಳಲ್ಲಿರುವಂಥ ಬಹಳ ಸೂಕ್ಷ್ಮವಾದಂಥ ಮಸಲ್ಸ್. ಸಾಮಾನ್ಯವಾಗಿ ಒಂದು 100 ಜನ ಹೆಣ್ಣುಮಕ್ಕಳ ರೈಟಿಂಗ್ನ ಚೆಕ್ ಮಾಡಿದರೆ ಒಂದು 80 ಜನ ಮಕ್ಕಳು ಬಹಳ ಚೆಂದ ಬರೀತಾರೆ, 20 ಜನ ಮಕ್ಕಳು ಕೆಟ್ಟದಾಗಿ ಬರೀತಾರೆ. ಅದೇ ಥರ ನೀವೇನಾದರೂ ಬಾಯ್ಸನ್ನು 100 ಜನ ಚೆಕ್ ಮಾಡಿದರೆ 80 ಜನ ಕೆಟ್ಟದಾಗಿ ಬರೀತಾರೆ, 20 ಜನ ಚೆನ್ನಾಗಿ ಬರೀತಾರೆ. ಯಾಕೆ ಹೀಗಾಗುತ್ತೆ ಅಂದರೆ ಆ ಮಕ್ಕಳಿಗೆ ಫೈನ್ ಮೋಟೋ ಸ್ಕಿಲ್ ಗಂಡು ಮಕ್ಕಳಿಗೆ ಡೆವಲಪ್ ಆಗೋದು ಕಷ್ಟ, ಪ್ರಾಕ್ಟೀಸ್ ಮಾಡದೇ ಇದ್ದರೆ. ಸೊ ಫೈನ್ ಮೋಟೋ ಸ್ಕಿಲ್ ಕೇವಲ ಬರವಣಿಗೆ ಮಾತ್ರ ಸಾಕಾ? ಖಂಡಿತ ಇಲ್ಲ. ಫೈನ್ ಮೋಟೋ ಸ್ಕಿಲ್ ಬರವಣಿಗೆಯಿಂದ ಸರ್ಜರಿವರೆಗೆ, ಮುಂದೊಂದು ದಿವಸ ದೊಡ್ಡ ಸರ್ಜನ್ ಆದ ಅಂತ ಅಂದರೆ ಅವರಿಗೆ, ಆ ಡಾಕ್ಟರ್ಗೆ ಆ ಕೈ ಚಲನ ಸಾಮರ್ಥ್ಯ ಏನಿದೆ, ಆ ಕೈಗಳಿಂದ ಚಲಿಸುವಂಥ ಸಾಮರ್ಥ್ಯ ಭಾಳ ಚೆಂದ ಬರಬೇಕು. ಇದು ಕೇವಲ ಇವ್ರಿಗೆ ಮಾತ್ರ ಅಲ್ಲ,
ತುಂಬ ಚೆಂದ ಡಿಸೈನ್ ಮಾಡುವಂಥದ್ದು, ಈಗ ಆರ್ನಮೆಂಟ್ಸ್ ಜ್ಯುವೆಲ್ಸನ್ನು ಡಿಸೈನ್ ಮಾಡುವಂಥವ್ರು, ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸನ್ನು ನೋಡುವಂಥವ್ರು, ಸರ್ಕ್ಯೂಟ್ಸ್ ಬೋರ್ಡ್ಗಳನ್ನು ಮಾಡುವಂಥವ್ರು, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸಿಗೆ, ಜೊತೆಗೆ ಸರ್ಜನ್ಗಳಿಗೆ, ಇವರಿಗೆಲ್ಲರಿಗೂ ಸಮೇತ ಈ ಫೈನ್ ಮೋಟರ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್. ಈ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಈ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾರೆ. ಅದು ಬಟ್ಟೆ ಹೊಲಿಯೋದಾಗ್ಬೋದು, ತರಕಾರಿ ಕತ್ತರಿಸೋದಾಗ್ಬೋದು, ಅಥವಾ ಮನೆಯಲ್ಲಿ ರಂಗೋಲಿ ಹಾಕೋದಾಗ್ಬೋದು. ಇದೆಲ್ಲ ಸಮೇತ ಅವರ ಫೈನ್ ಮೋಟರ್ ಸ್ಕಿಲ್ಲನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಈ ಗಂಡು ಮಕ್ಕಳು ತುಂಬ ಹಾರ್ಡ್ ಮತ್ತು ರಿಜಿಡ್ ಆಗಿರ್ತಾರೆ. ಆ ಮಕ್ಕಳದ್ದು ಫೈನ್ ಮೋಟರ್ ಸ್ಕಿಲ್ಲನ್ನು ನೀವು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂದರೆ ಜಸ್ಟ್ ಬೈ ಟ್ರೇಸಿಂಗ್. ಯಾರು ತುಂಬ ಚೆಂದ ತಿಂತಾರೋ ಆ ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಆ ಕಂಟ್ರೋಲ್ ಓವರ್ ಯುವರ್ ಫಿಂಗರ್ಸ್ ಆ್ಯಂಡ್ ಮಸಲ್ಸ್, ನಮ್ಮ ಕೈ ಬೆರಳುಗಳ ಮೇಲೆ ಮತ್ತು ಮಸಲ್ಸ್ ಮೇಲೆ, ಸ್ನಾಯುಗಳ ಮೇಲೆ ನಮಗೆ ಕಂಟ್ರೋಲ್ ಬರಬೇಕು ಅಂತಂದರೆ ತಿದ್ದುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾರು ತುಂಬ ಚೆಂದ ತಿಂತಾರೆ ಆ ಮಕ್ಕಳಿಗೆ ಈ ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಾಗುತ್ತೆ. ಜೊತೆಗೆ ಮುಂದೆಯೂ ಸಮೇತ ಬಹಳ ಅನುಕೂಲ ಮಾಡಿಕೊಡುತ್ತೆ. ಲೆಟರ್ ಶೇಪ್ ಚೆನ್ನಾಗಿ ಬರುತ್ತೆ, ಬ್ಯೂಟಿ ಬರುತ್ತೆ. ಇದ್ರ ಜೊತೆಗೆ ಯಾವ ಮಕ್ಕಳು ತುಂಬ ಚೆಂದ ಲೈನ್ ಮೇಲೆ ತಿಂತಾರೆ ಅವರಿಗೆ ಬಾಡಿ ಮೈಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಬರುತ್ತೆ. ಭಾಳಷ್ಟು ಸರಿ ನಾವು ವೇಗವಾಗಿ ಬರೆಯೋಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂದರೆ ನಮ್ಮ ಮೆದುಳಿಂದ ಬಂದಷ್ಟು ಫಾಸ್ಟಾಗಿ ಇನ್ಫಾರ್ಮೇಷನ್ಗಳು ನಮ್ಮ ಮಸಲ್ಸಿಗೆ ಬಂದರೂ ಕೈ ಮಸಲ್ಸು ಅಷ್ಟು ಫಾಸ್ಟಾಗಿ ಮೂವ್ ಆಗೋದಿಲ್ಲ. ಯಾವಾಗ ಅಷ್ಟು ಫಾಸ್ಟಾಗಿ ಮೂವ್ ಆಗೋದಿಲ್ವೋ ನಾವು ರೈಟಿಂಗ್ ಮಾಡೋದಕ್ಕೆ ಅಷ್ಟೊಂದು ಫಾಸ್ಟಾಗಿ ಆಗೋದಿಲ್ಲ. ಸೊ ಅಷ್ಟು ಫಾಸ್ಟಾಗಿ ಆಗಬೇಕು ಅಂದರೆ ನಾವು ತಿದ್ದೋದು ತುಂಬ ಇಂಪಾರ್ಟೆಂಟ್. ನೋಡಿ, ರೈಟಿಂಗ್ ನಾವು ಕೈಯಿಂದ ಬರೆಯೋದು ಅಂತ ಅಂದ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ರೈಟಿಂಗ್ ಇಟ್ ಈಸ್ ನಾಟ್ ಫ್ರಮ್ ಹ್ಯಾಂಡ್, ಇಟ್ ಈಸ್ ಫ್ರಮ್ ಬ್ರೈನ್. ನಮ್ಮ ಕೈಯಿಂದ ಬರವಣಿಗೆ ಮಾಡೋದಲ್ಲ, ಮೆದುಳಿಂದ ಬರೆಯೋದು. ನಾವು ಕೈನಲ್ಲಿ ಪೆನ್ನು ಅಥವಾ ಪೆನ್ಸಿಲ್ನ ಹಿಡ್ಕೋತೀವಿ. ಆ ಹಿಡ್ಕೊಳ್ಳೋದು ಮಾತ್ರ ಆ ಕೆಲಸ ಮಾಡುತ್ತೆ ವಿನಃ, ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಮಾಡುವಂಥದ್ದು ಏನಂದರೆ ಫಾರ್ ದ ಶೇಪ್ ಆಫ್ ದ ಲೆಟರ್ಸ್, ಅಕ್ಷರಗಳಿಗೆ ರೂಪ ಬರುತ್ತಲ್ಲ, ಶೇಪ್ ಬರುತ್ತಲ್ಲ, ಅದಕ್ಕೆ ಈ ಮಸಲ್ಸು ತುಂಬ ಕಾರಣ. ಈ ಮಸಲ್ಸನ್ನು ತುಂಬ ಚೆನ್ನಾಗಿ ಟ್ರೈನ್ ಮಾಡಿಕೊಂಡ್ರೆ ನಮ್ಮ ಅಕ್ಷರಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ತಿದ್ದಬೇಕು. ಯಾವ ಮಕ್ಕಳು ಚೆಂದ ತಿದ್ದರೆ ಅವರಿಗೆ ಏಕಾಗ್ರತೆ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಯಾಕೆಂದರೆ ತಿದ್ದೋದಷ್ಟು ಸುಲಭ ಅಲ್ಲ. ನೀವು ಪಕ್ಕದವನ ಹತ್ರ ಮಾತಾಡಿಕೊಂಡು ಎಲ್ಲೋ ನೋಡ್ಕೊಂಡು ತಿದ್ದಕ್ಕಾಗಲ್ಲ. ಲೈನ್ ಮೇಲೆ ತಿದ್ದಬೇಕು ಅಂದರೆ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಏಕಾಗ್ರತೆ ಬರೋದು ತಿದ್ದೋದ್ರಿಂದ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಪೇಷನ್ಸ್ ಬರುತ್ತೆ, ತಾಳ್ಮೆ ಬರಬೇಕು. ಈ ತಾಳ್ಮೆ ಬರುವಂಥದ್ದು ಈ ತಿದ್ದೋದ್ರಿಂದ ಇಷ್ಟೊಂದು ಲಾಭಗಳಾಗುತ್ತೆ. ಹಾಗಾದರೆ ನಮಗೆ ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ಇಷ್ಟೊಂದು ಪ್ರಾಬ್ಲಮ್ಗಳು ಇರಲಿಲ್ವ ಅಂತ ಕೇಳೋದಾದರೆ, ನಾವು ಓದುವಾಗ ನಮಗೊಂದು ಸ್ಲೇಟನ್ನು ಕೊಡ್ತಾಯಿದ್ರು. ಆ ಸ್ಲೇಟ್ ಮೇಲೆ ಒಂದು ಆ ಅಕ್ಷರನ ಹಾಕ್ಕೊಟ್ರೆ ನಾವು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ 1 ಇಂಚಿನ ಬಳಪ ಪೂರ್ತಿ ಖಾಲಿಯಾಗೋವರೆಗೆ ತಿಕ್ತಾಯಿದ್ದು. ಎಷ್ಟರ ಮಟ್ಟಿಗೆ ತಿಕ್ತಾಯಿದ್ದು ಅಂದರೆ ಆ ಸ್ಲೇಟ್ ಭರ್ತಿ ಆ ಅಕ್ಷರ ಬರಬೇಕಾಗಿದ್ದು, ಅಷ್ಟು ದೊಡ್ಡದಾಗಿ ತಿಕ್ತಾಯಿದ್ದು. ಆಮೇಲೆ ಒಂದಿನಕ್ಕೆ ಮುಗಿಲಿಲ್ಲ ಅದು. ಮಾರನೇ ಬೆಳಿಗ್ಗೆ ಹೋದರೂ ಅದೇ ತಿದ್ದಿದ್ದೀವಿ, ಅದ್ರ ಮಾರನೇ ಬೆಳಿಗ್ಗೆ ಹೋದರೂ ಅದೇ ಆನ ತಿದ್ದಿದ್ದೀವಿ. 1 ವಾರಗಟ್ಟಲೆ ಪೂರ್ತಿ ತಿದ್ದಿದ್ದೀವಿ. ಮತ್ತು ನಾವು ಒಂದು ಅಕ್ಷರ ಪರ್ಫೆಕ್ಟ್ ಆಗದೆ ನಾವು ಮುಂದಿನ ಅಕ್ಷರಕ್ಕೆ ಹೋಗಲಿಲ್ಲ ಯಾವತ್ತೂ ಸಹ. ದೊಡ್ಡ ಹಾಕ್ಕೊಡ್ಲಿಲ್ಲ ನಮಗೆ. ಒಂದು ಪರ್ಫೆಕ್ಟಾಗಿ ಬಂದ ಮೇಲೆ ಇನ್ನೊಂದು ಅಕ್ಷರಕ್ಕೆ ಹೋಗಿದ್ದು. ಹಾಗಾಗಿ ನಮಗೆ ನಿದ್ದೆನಲ್ಲೇ ಎದುರಿಸಿ ಕೂರಿಸಿದ್ರು ನಾವು ಆ ಅಕ್ಷರವನ್ನು ಬರೆಯೋದಕ್ಕೆ ನಮಗೆ ಶಕ್ತಿ ಇತ್ತು. ಈಗಿನ ಮಕ್ಕಳು ಬಹಳಷ್ಟು ಮಕ್ಕಳುಗಳು ತಿದ್ದದೇ ಇರುವ ಕಾರಣ ಆ ಮಕ್ಕಳ ರೈಟಿಂಗ್ ಚೆನ್ನಾಗಿಲ್ಲ. ಜೊತೆಗೆ ಹಾರ್ಡ್ ವರ್ಕಿಂಗ್ ನೇಚರ್ ಇಲ್ಲ, ಕಷ್ಟಪಡುವ ಗುಣ ಇಲ್ಲ. ಬಹಳ ಆರಾಮಾಗೆಲ್ಲ ಬರಬೇಕು, ಯಾವುದು ಸಹ ಆರಾಮಾಗಿ ಬರೋಲ್ಲ. ನಮ್ಮ ಮಕ್ಕಳು ನಮಗಿಂತ ಬುದ್ಧಿವಂತರು, ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಅವರಿಗೆ ಕಷ್ಟಪಡುವ ಗುಣ ಇಲ್ಲ. ಯಾರು ಕಷ್ಟಪಟ್ಟು ಲೈನ್ ಮೇಲೆ ತುಂಬ ಚೆಂದ ತಿದ್ದೋದಿಲ್ವೋ ಅವರ ರೈಟಿಂಗ್ ಚೆನ್ನಾಗಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಿದ್ದಿಸೋದು ತುಂಬ ಇಂಪಾರ್ಟೆಂಟ್. ಪೋಷಕರೇ ಏನು ಮಾಡದೇ ಇದ್ದರೂ ಪರವಾಗಿಲ್ಲ, ಲೈನ್ ಮೇಲೆ ಚೆಂದ ತಿದ್ದಿದ್ರೆ ಸಾಕು, ಆ ಅಕ್ಷರ ತಂತಾನೇ ಬರುತ್ತೆ, ತುಂಬ ಚೆನ್ನಾಗಿ ಬರೀತಾರೆ. ಓಕೆ, ಥ್ಯಾಂಕ್ ಯು.